ನಮಸ್ಕಾರ ವೀಕ್ಷಕರೇ, ಕನ್ನಡ ಆಸ್ಟ್ರೋ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಗುರುಗಳಾದ ಶ್ರೀ ಸಂತೋಷ್ ಭಟ್ ಗುರುಜಿ ಅವರು, ದೀಪ ಯಕ್ಷಿಣಿ ಆರಾಧಕರು ಹಾಗೂ ಪ್ರಶ್ನಾಶಾಸ್ತ್ರ ತಂತ್ರಜ್ಞರು. ನಮಸ್ಕಾರ ಗುರುಗಳೇ. ಇವತ್ತಿನ ವಿಷಯ ಏನಂದರೆ, ವ್ಯಾಪಾರ ಆಗಲಿ ಅಥವಾ ವ್ಯವಹಾರಗಳಾಗಲಿ ಬೇರೆ ಯಾವುದೋ ವಿಚಾರಗಳಾಗಲಿ ನಮಗೆ ಕೆಲವೊಂದು ಕಡೆ ಹೇಳಿರ್ತಾರೆ, ಪೂಜೆಗಳಾಗಲಿ ಅಥವಾ ನವಗ್ರಹ ಪೂಜೆಗಳನ್ನ ಮನೆಯಲ್ಲಿ ಮಾಡಿಸಿ ಅಥವಾ ದೇವಸ್ಥಾನಗಳಿಗೆ ಹೋಗಿ ಮಾಡಿಸಿ ಅಂತ. ಇದ್ರ ಬಗ್ಗೆ ಗುರುಗಳು ನಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ಗುರುಗಳೇ, ಮತ್ತೊಮ್ಮೆ ನಿಮಗೆ ಸ್ವಾಗತ. ಗುರುಗಳೇ, ಇವಾಗ ನಾವೇನಾದರೂ ಒಂದು ಪರಿಹಾರಕ್ಕೆ ಅಂತ ಹೋದಾಗ ವ್ಯವಹಾರಗಳಾಗಲಿ ಅಥವಾ ವ್ಯಾಪಾರ ವ್ಯವಹಾರಗಳಿಗೆ ಕೇಳಿದಾಗ ಕೆಲವರು ಹೇಳ್ತಾರೆ ನವಗ್ರಹಗಳನ್ನ ಪೂಜೆ ಮಾಡಿಸಿ, ನವಗ್ರಹ ಪೂಜೆ ದೇವಸ್ಥಾನದಲ್ಲಿ ಮಾಡಿಸಿ, ಮನೆಯಲ್ಲಿ ಮಾಡಿಸಿ ಅಂತ. ಇದಕ್ಕೂ ಮತ್ತು ವ್ಯಾಪಾರಗಳಿಗೂ ಏನು ಸಂಬಂಧ ಗುರುಗಳೇ, ಈ ಪೂಜೆಗಳಿಗೂ? ಖಂಡಿತ ಹೇಳ್ತೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನೋಡಮ್ಮ, ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ನವಗ್ರಹ ಅಂತ ಹೇಳ್ತೀವಿ ನಾವು. ನವಗ್ರಹ ಅಂತ ಹೇಳಿದ್ರೆ ನಮ್ಮ ತಲೆ ಕೂದಲಿಂದ ಕಾಲಿನ ಉಗುರು ತನಕನೂ ಗ್ರಹಗಳೇ ಆಟ ಆಡೋದು, ಗ್ರಹಗಳೇ ಇರೋದು. ಪಂಚಭೂತ ಶಕ್ತಿಗಳಿದೆ. ಪಂಚಭೂತಗಳು ಯಾವುದು? ಅಗ್ನಿ, ವಾಯು, ಜಲ, ಆಯಿತಾ, ಪೃಥ್ವಿ, ಇದೆಲ್ಲ ಇದೆಯಲ್ಲ ಪಂಚಭೂತಗಳು. ಆ ಶಕ್ತಿ ಇರ್ತಕ್ಕಂಥದ್ದು ನವಗ್ರಹಗಳ ಒಂದು ವಿಶೇಷತೆ. ಈಗ ನಾವು ಸೂರ್ಯ ಕುಜ ಬಂದುಬಿಟ್ಟು ಅಗ್ನಿ ತತ್ವ, ಬೆಂಕಿ ರಾಶಿ. ಚಂದ್ರ ಜಲತತ್ವ, ನೀರಿನ ರಾಶಿ. ಹೀಗೆ 12 ರಾಶಿಗಳಿಗೂ ಕೂಡ ನವಗ್ರಹರೇ ತುಂಬ ಇಂಪಾರ್ಟೆಂಟ್ ಇರ್ತಾರೆ. ಇದರಲ್ಲಿ ನವಗ್ರಹ ಪೂಜೆ ಯಾಕೆ ಮಾಡಿಸಿ ಅಂತ ಹೇಳ್ತಾರೆ ಅಂದರೆ, ಇದರಲ್ಲಿ ತುಂಬ ಇಂಪಾರ್ಟೆಂಟಾಗಿ ಚಂದ್ರಗ್ರಹಣ ಪೂಜೆ ಬಹಳ ವಿಶೇಷ. ನಾನು ಹೇಳೋ ಪ್ರಕಾರ ಶುಕ್ರ ದುಡ್ಡಿಗೆ ಕಾರಕ, ಓಕೆ. ಆದರೆ ಚಂದ್ರ ಏನು ಮಾಡ್ತಾನೆ ಅಂದರೆ ಮನಸ್ಸಿಗೆ ಕಾರಕನಾಗಿರ್ತಾನೆ ಅವನು. ನಮ್ಮ ಮನಸ್ಸು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗಬೇಕು, ನಮ್ಗೆ ಮನಸ್ಸಿರಬೇಕು. ಅಥವಾ ನಾವು ಏನಾದರೂ ಒಂದು ಧರ್ಮ ಕಾರ್ಯಗಳು ಮಾಡಬೇಕು, ನಮಗೆ ಮನಸ್ಸಿರಬೇಕು. ಅಥವಾ ನಾವು ಏನೋ ಒಂದು ವಿಚಾರಗಳಿಗೆ ಮುಂದೆ ಹೋಗಬೇಕು, ನಾವು ವ್ಯಾಪಾರ ಮಾಡಬೇಕು, ವ್ಯವಹಾರ ಮಾಡಬೇಕು, ಅಥವಾ ನಾವು ಒಂದು ಮದುವೆ ಮಾಡ್ಕೋಬೇಕು, ಎಲ್ಲದಕ್ಕೂ ಕೂಡ ಮನಸ್ಸು ತುಂಬ ಇಂಪಾರ್ಟೆಂಟು. ಮನಃಕಾರಕ ಯಾರು ಅಂದರೆ ಚಂದ್ರ. ಈ ಚಂದ್ರನಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಚಂದ್ರನಿಗೂ ದುಡ್ಡಿಗೂ ಬಹಳ ನಿಖರವಾಗಿರ್ತಕ್ಕಂಥ ಸಂಬಂಧ ಇದೆ. ಲಕ್ಷ್ಮಿಯ ಪುತ್ರ ಅಂತಲೇ ಹೇಳ್ಬೋದು ಚಂದ್ರನನ್ನು. ಹಾಗಾಗಿ ಆ ಒಂದು ಚಂದ್ರನ ಒಂದು ಪೂಜೆಯನ್ನು ಮಾಡಿದಾಗ, ನವಗ್ರಹ ಪೂಜೆ ಓಕೆ, ನವಗ್ರಹ ಪೂಜೆಯಲ್ಲಿ ಚಂದ್ರನ ಪೂಜೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನವಗ್ರಹಗಳಲ್ಲೇ ಚಂದ್ರನ ಪೂಜೆ ಈ ವಿಚಾರಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನವಗ್ರಹಗಳಲ್ಲಿ ಇರುವಂಥ ಶುಕ್ರ ಲಕ್ಷ್ಮಿಯನ್ನು ಕೊಡ್ತಾನೆ ಅನ್ನೋ ಉದ್ದೇಶದಲ್ಲಿ ಎಷ್ಟೋ ಜನ ನವಗ್ರಹ ಪೂಜೆ ಮಾಡಿ ಅಂತಾರೆ. ಆದರೆ ನಾನು ಹೇಳೋದೇನು ಅಂದರೆ, ಚಂದ್ರನ ಪೂಜೆಯನ್ನು ಮಾಡಿ, ಚಂದ್ರನ ಮಂತ್ರವನ್ನು ಹೇಳಿ, ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರದೇವಾಯ ನಮಃ. ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರದೇವಾಯ ನಮಃ. ಈ ಮಂತ್ರವನ್ನು 108 ಸಲ ಹುಣ್ಮೆಯಿಂದ ಪ್ರಾರಂಭ ಮಾಡಬೇಕು. ನೆಕ್ಸ್ಟ್ ಹುಣ್ಮೆ 1 ತಿಂಗಳ ಕಾಲ ಈ ಒಂದು ಮಂತ್ರ ಜಪವನ್ನು ಮಾಡೋದ್ರಿಂದ ಮನಸ್ಸು ಸ್ಥಿಮಿತಕ್ಕೆ ಬರುತ್ತೆ, ಹಣ ಸಂಪಾದನೆ ಆಗುತ್ತೆ, ಒಳ್ಳೆಯ ಒಂದು ಅನುಕೂಲ ಆಗುವಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ. ಚಂದ್ರಗ್ರಹನ ನಾವು ಕನೆಕ್ಟ್ ಮಾಡ್ಕೊಳ್ಳುವಂಥದ್ದು. ಮತ್ತು ಬೇರೆ ಗ್ರಹಗಳನ್ನು ಕೂಡ ನಾವು ಪೂಜೆ ಮಾಡೋದು ಓಕೆ. ನವಗ್ರಹ ಪೂಜೆ ನಾವು ವರ್ಷಕ್ಕೆ ಒಂದು ಸಲ ಮಾಡ್ತೀವಿ, ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಮನೇಲಿ ಮಾಡಿಸ್ತೀವಿ, ದೇವಸ್ಥಾನಗಳಲ್ಲಿ ಮಾಡಿಸ್ತೀವಿ, ಅದೆಲ್ಲ ಓಕೆ. ಆದರೆ ನಮಗೆ ಈ ವ್ಯಾಪಾರ ವ್ಯವಹಾರನೇ ಬೇಕು, ನಾವು ಚೆನ್ನಾಗಿ ಅನುಕೂಲ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಚಂದ್ರಗ್ರಹನಿಗೆ ತುಂಬ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ. ಆ ಚಂದ್ರಗ್ರಹನಿಂದ ನಾವು ಅನುಕೂಲವನ್ನು ಪಡ್ಕೋಬಹುದು. ನೀವು ಈಗ ಹೇಳಿದ ಮಂತ್ರನ ಪ್ರತಿದಿನ 108 ಬಾರಿ ಒಂದು ಹುಣ್ಣಿಮೆಯಿಂದ ಇನ್ನೊಂದು ಹುಣ್ಣಿಮೆ ತನಕ ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತ? ಹೌದು ಹೌದು, ಖಂಡಿತವಾಗ್ಲೂ. ನೋಡಿ, ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಹುಣ್ಮೆಯಿಂದ ಇನ್ನೊಂದು ಹುಣ್ಮೆ ಅಂತ ಹೇಳಿದ್ರೆ, ಒಂದು ತಿಂಗಳು ಇದೆಯಲ್ಲ, 30 ಡೇಸ್, ಒಂದು ಮಂತು. ಆ 30 ಡೇಸಲ್ಲಿ ಪ್ರತಿದಿನವೂ ಕೂಡ ಎನರ್ಜಿ ಅಂತಕ್ಕಂಥದ್ದು ಕ್ರಿಯೇಟ್ ಆಗುತ್ತೆ. 108 ಮಾಡಿದಾಗ 1%, ಮತ್ತು 108 ಮಾಡಿದಾಗ 2%. ಈ ಥರ ಆ 30 ಡಿಗ್ರಿ ಅಂತ ನಾವು ಏನು ಹೇಳ್ತೀವಿ, 30 ಡಿಗ್ರಿ ಒಂದು ರಾಶಿ. ಆ ರಾಶಿಯಲ್ಲಿ ಆ ಚಂದ್ರನ ಒಂದು ಸ್ಥಿತಿ ಇರುತ್ತಲ್ಲ, ಅಲ್ಲಿ 30 ಡೇಸಲ್ಲಿ ಪೂರ್ತಿ ಒಂದು ದಿನ. ಚಂದ್ರ ತುಂಬ ಫಾಸ್ಟ್ ಗ್ರಹ. ಗೋಚಾರದಲ್ಲಿ ಏನು ಮಾಡ್ತಾನೆ ಅಂದರೆ, ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗೋಕ್ಕೆ 1.25 ದಿನ ತೊಗೊಳ್ತಾನೆ. ಹಾಗಾಗಿ ಈ ಒಂದು ಸುತ್ತು ಬರಬೇಕಾದ್ರೆ 1 ತಿಂಗಳು ಬೇಕು. ಆ 1 ತಿಂಗಳಲ್ಲಿ ಆ ಎನರ್ಜಿ ಕ್ರಿಯೇಟ್ ಆಗಿ ಈ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಂದು ಒಳ್ಳೆಯ ಒಂದು ರಿಸಲ್ಟ್ ಬರುತ್ತೆ. ಹಾಗಾಗಿ 1 ತಿಂಗಳ ಕಾಲ ಈ ಚಂದ್ರ ಪೂಜೆಯನ್ನು ಮಾಡಿದಾಗ ಅಲ್ಲಿ ಏನಾಗುತ್ತೆ ಅಂದರೆ, ಮನಸ್ಸು ಎಷ್ಟೋ ಜನಕ್ಕೆ ಏನಾಗುತ್ತೆ, ಒಂಥರ ಯಾವುದು ಬೇಡ ಅಂತ ಅನಿಸೋದು, ಅಥವಾ ನಾನು ಸಾಕು ನನಗೆ ಜೀವನ ಅಂತ ಅನಿಸೋದು, ಈ ಥರದ್ದೆಲ್ಲ ಇದ್ದಾಗಲೂ ಕೂಡ ಅವ್ರಿಗೆ ಈ ಪರಿಹಾರಗಳಿದೆ ನೋಡಿ, ಚಂದ್ರನಿಂದ ಮಾಡ್ಕೊಳ್ತಕ್ಕಂಥ ಪರಿಹಾರಗಳು, ಇವು ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಕೆಲವರು ಮುತ್ತನ್ನು ಧರಿಸ್ಕೊಳ್ತಾರೆ, ಕೆಲವರು ಈ ಚಂದ್ರಕಾಂತ ಮಣಿ ಏನು ಹೇಳ್ತಾರೆ ಅದಕ್ಕೆ, ಓಪಲ್ ಅಂತಕ್ಕಂಥ ಸ್ಟೋನ್ನ, ಕೆಲವರು ಮೂನ್ ಸ್ಟೋನ್,
ಮೂನ್ ಸ್ಟೋನ್ ಅಂದರೆ ಚಂದ್ರ ಎಣ್ಣೀರು ಥರ ಇರುತ್ತೆ ಅದು ಸ್ಟೋನು, ಆ ಸ್ಟೋನನ್ನು ಧರಿಸ್ಕೊಳ್ತಾರೆ. ಇವೆಲ್ಲ ಯಾಕೆ ಮಾಡ್ತಾರೆ ಅಂದರೆ ಮನಸ್ಸು ಕಂಟ್ರೋಲ್ ಆಗಲಿ, ಮನಸ್ಸು ಒಂದು ಕಂಟ್ರೋಲ್ ಆಗಿಬಿಟ್ರೆ ಎಲ್ಲನೂ ಅನುಕೂಲ ಆಗುತ್ತೆ ಅಂತ. ಸೊ ಹಾಗಾಗಿ ಈ ಒಂದು ಚಂದ್ರನ ಒಂದು ಪರಿಹಾರ ಮಾಡೋದ್ರಿಂದನೇ ಎಲ್ಲವೂ ಅನುಕೂಲ ಆಗುವಂಥದ್ದು ಇರುತ್ತೆ. ಗುರುಗಳೇ, ಈಗ ಚಂದ್ರನ ಪರಿಹಾರದಿಂದ ವ್ಯಾಪಾರಿಗಳಿಗೆ, ವ್ಯವಹಾರಗಳು ಮಾಡೋರಿಗೆ ಹೇಗೆ ಅನುಕೂಲಗಳು ತಂದುಕೊಡುತ್ತೆ ಗುರುಗಳು? ನೋಡಿ ಏನಾಗುತ್ತೆ ಅಂದರೆ ಚಂದ್ರ ಒಂದು ಅಟ್ರಾಕ್ಟಿಗೆ ಕಾರಣ. ಚಂದ್ರನ ನೋಡಿದ ತಕ್ಷಣ ಏನು ಅನ್ಸುತ್ತೆ ನಮಗೆ, ಎಷ್ಟು ಚೆನ್ನಾಗಿದ್ದಾನೆ ಅಂತ, ಅಟ್ರಾಕ್ಷನ್ ಅದು. ಸೊ ಅಟ್ರಾಕ್ಷನ್ ಇರೋದ್ರಿಂದ ಈ ಮಂತ್ರ ಅಟ್ರಾಕ್ಟಿಗೆ ಆಕರ್ಷಣೆಗೆ ಸಂಬಂಧಪಟ್ಟಿರೋ ಮಂತ್ರನೇ. ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಗ್ರಹಾಯ ನಮಃ ಅಂದಾಗ ಆ ಎಷ್ಟೇ ಒಂದು ವಿಚಾರದಲ್ಲಿ ತೊಂದರೆಗಳಿದ್ರೂ ಕೂಡ ಆ ವ್ಯಾಪಾರ ಸ್ಥಳಕ್ಕೆ ಹೋಗಿ ಕೂತ್ಕೊಂಡು ಆ ಒಂದು ಮಂತ್ರವನ್ನು ಒಂದು ಸಲ ಹೇಳ್ಕೊಂಡಾಗ ಅದು ನಮಗೆ ಫುಲ್ಲು ಧನಾಕರ್ಷಣೆ ಎಲ್ಲವೂ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ಚಂದ್ರನಿಗೆ ಒಂದು ಆಕರ್ಷಣಾ ಶಕ್ತಿ ಇರೋದ್ರಿಂದ ಈ ಮಂತ್ರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಗುರುಗಳೇ, ಈಗ ಮಂತ್ರಗಳನ್ನ ಅಂದರೆ ಇವಾಗ ಈ ಪೂಜೆ ಚಂದ್ರಗ್ರಹ ಹೇಳಿದ್ರಲ್ಲ, ಈ ಪೂಜೆನ ಮನೆಯಲ್ಲಿ ಮಾಡೋದ್ರಿಂದ ಅಥವಾ ನಾವು ದೇವಸ್ಥಾನಗಳಲ್ಲಿ ಮಾಡೋದ್ರಿಂದ ಅದರಿಂದ ಏನು ವ್ಯತ್ಯಾಸ? ನೋಡಿ, ಮನೇಲಿ ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮನೆಯಲ್ಲೂ ಕೂಡ ಒಳ್ಳೆಯ ಪಾಸಿಟಿವ್ ಎನರ್ಜಿ ಬರುತ್ತೆ, ಅನುಕೂಲ ಆಗುತ್ತೆ. ದೇವಸ್ಥಾನದಲ್ಲಿ ಅಂದರೆ ಒಂದೇ ಉದ್ದೇಶ, ನಮಗೆ ಒಂದು ಅನುಕೂಲ ಆಗಲಿ, ವ್ಯಾಪಾರ ಅಭಿವೃದ್ಧಿ ಆಗಲಿ ಅಂತೇಳಿ, ಅಲ್ಲೂ ಕೂಡ ಪಾಸಿಟಿವ್ ಎನರ್ಜಿ ಇದೆ. ಹಾಗಾಗಿ ನಾವು ಆದಷ್ಟು ಕೂಡ ಮನೆಯಲ್ಲೇ ಮಾಡ್ಕೋಬೇಕಾಗತ್ತೆ. ಇಲ್ಲ ನಮಗೆ ಮನೆಯಲ್ಲಿ ಆಗಲ್ಲ, ಮುಟ್ಟು ಮೈಲಿಗೆ ಬರುತ್ತೆ, ತೊಂದರೆಗಳಾಗುತ್ತೆ ಅನ್ನೋರು ದೇವಸ್ಥಾನದಲ್ಲಿ ಕೂತ್ಕೊಂಡು ಕೂಡ ಈ ಒಂದು ಪರಿಹಾರವನ್ನು ಮಾಡ್ಕೋಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಚಂದ್ರನ ಪರಿಹಾರ, ನವಗ್ರಹಗಳ ಪೂಜೆಗಳ ಬಗ್ಗೆ ಗುರುಗಳು ನಮಗೆ ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ವಿಶೇಷವಾದ ವಿಚಾರಗಳ ಬಗ್ಗೆ, ಇನ್ನೂ ಹೆಚ್ಚಿನ ಮಾಹಿತಿಗಳ ಬಗ್ಗೆ